ಎಲ್ಲ ಸಿಟಿವಿ ವೀಕ್ಷಕರಿಗೆ ವಿಸ್ಮಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಸದಾ ಒಂದಲ್ಲ ಒಂದು ವಿಸ್ಮಯಕಾರಿ ಘಟನೆಗಳನ್ನು ಹೆಕ್ಕಿ ತಂದು ನಿಮ್ಮ ಮುಂದೆ ಇಡುತ್ತಿರುವ ವಿಸ್ಮಯ ಲೋಕ ತಂಡ ಈ ಬಾರಿ ನಿಮಗೆ ವಿಶೇಷವಾದ ಜಾಗವೊಂದನ್ನು ಪರಿಚಯಿಸುತ್ತಿದೆ. ಈ ಜಾಗ ನಿಮಗೆ ಚಿರಪರಿಚಿತವೇ ಆಗಿದ್ದರೂ ಅಲ್ಲಿ ನಡೆಯುವ ಪವಾಡಗಳು, ವಿಸ್ಮಯಗಳು ಖುದ್ದು ವೀಕ್ಷಿಸಿದಾಗಲೇ ಅದರ ಮಹತ್ವ ಅರಿವಾಗುವುದು. ಇದೇ ರೀತಿಯ ಅನುಭವ ನಮ್ಮ ವಿಸ್ಮಯ ಲೋಕ ತಂಡಕ್ಕೂ ಆಗಿದೆ. ಅಷ್ಟೇ ಅಲ್ಲ, ಅಲ್ಲಿ ನಡೆಯುವ ಅನೇಕ ವಿಚಾರಗಳು ಮೂಢನಂಬಿಕೆ ಎಂದು ಹೇಳುವ ವಿಚಾರವಾದಿಗಳಿಗೆ ಸವಾಲು ಎಸೆಯುವ ರೀತಿಯಲ್ಲಿವೆ. ಇಲ್ಲಿ ನಡೆಯುವ ಪವಾಡಗಳು ಸತ್ಯ ಎಂದು ಬಿಂಬಿಸುವುದು ನಮ್ಮ ಉದ್ದೇಶವಲ್ಲ. ಅದೇ ರೀತಿಯಲ್ಲಿ ಇವೆಲ್ಲ ಮೂಢನಂಬಿಕೆಗಳು ಎಂದು ಹೇಳಲು ಸಾಧ್ಯವಿಲ್ಲ. ಆ ವಿಚಾರಗಳ ಬಗ್ಗೆ ತೀರ್ಮಾನವನ್ನು ವೀಕ್ಷಕರಿಗೆ ಬಿಡುತ್ತಿದ್ದೇವೆ. ಆಧುನಿಕ ಜಗತ್ತಿನಲ್ಲಿಯೂ ಮಾನವನ ಮೇಧಾಶಕ್ತಿಗೆ ನಿಲುಕದ ಅನೇಕ ವಿಚಾರಗಳು ಈ ಜಗತ್ತಿನಲ್ಲಿ ನಡೆಯುತ್ತಿವೆ. ಅಂತಹ ಒಂದು ನಿಗೂಢ ವಿಚಾರವೇ ಇಂದಿನ ವಿಸ್ಮಯ ಲೋಕ. ಆತ್ಮೀಯ ವೀಕ್ಷಕರಿಗೆಲ್ಲ ವಿಸ್ಮಯ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಭಾರತ ಸರ್ವ ಧರ್ಮಗಳ ಸಮ್ಮಿಲನದ ನೆಲ. ಈ ಮಣ್ಣಿನಲ್ಲಿ ಬೌದ್ಧ, ಜೈನ, ಸಿಖ್, ಪಾರ್ಸಿ ಸೇರಿದಂತೆ ಹಲವು ಧರ್ಮಗಳ ಉಗಮವಾಗಿದೆ. ಅಷ್ಟೇ ಅಲ್ಲ, ಈ ನೆಲದಲ್ಲಿ ಮುಸ್ಲಿಂ, ಕ್ರೈಸ್ತ ಸೇರಿದಂತೆ ಎಲ್ಲ ಧರ್ಮಗಳು ಸಹಬಾಳ್ವೆಯಿಂದ ಬಾಳುತ್ತಿವೆ. ಭಾರತ ಜಾತ್ಯತೀತ ರಾಷ್ಟ್ರ ಎನ್ನುವುದಕ್ಕಿಂತ ಭಾರತ ಸರ್ವ ಧರ್ಮ, ಸರ್ವ ಸಮುದಾಯಗಳಿಗೂ ಸಮಾನತೆ ನೀಡಿರುವ ಮತ್ತು ನೀಡುತ್ತಿರುವ ಜಗತ್ತಿನ ಏಕೈಕ ದೇಶ. ಇಂತಹ ಸಮಾನತೆಯ ಮನಸ್ತತ್ವ ಭಾರತೀಯರಲ್ಲಿ ಬರಲು ಕಾರಣ ಈ ನೆಲದ ಮಹಿಮೆಯೇ ಕಾರಣ ಎಂಬುದರಲ್ಲಿ ಸಂಶಯವಿಲ್ಲ. ಇಂತಹ ನೆಲದ ಮೇಲೆ ಜನಿಸಿದ ಪ್ರತಿಯೊಬ್ಬರೂ ಧನ್ಯರು. ಇಲ್ಲಿ ಸಿಖ್ ಧರ್ಮದ ಗುರುದ್ವಾರಕ್ಕೆ ಹೋಗುವ ಹಿಂದೂಗಳಿದ್ದಾರೆ, ದೇವಾಲಯಕ್ಕೆ ಹೋಗುವ ಸಿಖ್ ಮತ್ತು ಕ್ರೈಸ್ತರಿದ್ದಾರೆ. ಹಾಗೆಯೇ ಹಿಂದೂ ದೇವಾಲಯಗಳಿಗೆ ಕ್ರೈಸ್ತ, ಮುಸಲ್ಮಾನ ಎಂಬ ಯಾವುದೇ ಭೇದವಿಲ್ಲದೆ ಪರಸ್ಪರ ದೇವಾಲಯ, ದೇವರಿಗೆ ನಮಿಸುವ ಭ್ರಾತೃತ್ವ ಈ ದೇಶದಲ್ಲಿ ಮಾತ್ರ ಕಾಣಲು ಸಾಧ್ಯ. ಇಂತಹ ನೆಲದ ಸರ್ವ ಧರ್ಮಗಳ ಸಮ್ಮಿಲನದ ಜಾಗವೇ ಇಂದಿನ ವಿಸ್ಮಯ ಲೋಕ. ಈ ಜಗತ್ತಿನಲ್ಲಿ ದೇವರು, ದೆವ್ವ ಎಂಬ ಎರಡು ಭಯಗಳು ಸೃಷ್ಟಿಯಾಗಿವೆ. ದೇವರು ಎಂದರೆ ಒಳ್ಳೆಯದು ಮಾಡುವವನು, ದೆವ್ವ ಎಂದರೆ ಕೆಟ್ಟದ್ದು ಮಾಡುವುದು ಎಂಬ ಭಾವನೆ ಜನರಲ್ಲಿ ಬಲವಾಗಿ ಬೇರೂರಿದೆ. ಅದೇ ರೀತಿ ಆತ್ಮ, ಪ್ರೇತಾತ್ಮಗಳೆಂಬ ಅಗೋಚರ ಶಕ್ತಿಗಳ ಬಗ್ಗೆಯೂ ಜನರಲ್ಲಿ ಬಗೆಯಾದ ಭಾವನೆಗಳಿವೆ. ಈ ಆತ್ಮಗಳ ಬಗ್ಗೆ ಸಂಶೋಧನೆಗಳು ಬಹಳಷ್ಟು ನಡೆಯುತ್ತಿದ್ದರೂ ಅವುಗಳಿಗೆ ಸ್ಪಷ್ಟವಾದ ಉತ್ತರ ನಮ್ಮ ವಿಜ್ಞಾನಿಗಳಿಗೆ ಇನ್ನೂ ದೊರಕಿಲ್ಲ. ಆತ್ಮ ಮತ್ತು ಪ್ರೇತಾತ್ಮಗಳಿವೆಯಾ? ಇದ್ದರೆ ಅವು ಎಲ್ಲಿರುತ್ತವೆ, ಯಾರಿಗೆ ಕಾಣಿಸುತ್ತವೆ ಎಂಬಿತ್ಯಾದಿ ಪ್ರಶ್ನೆಗಳಿಗೆ ಉತ್ತರ ಹುಡುಕುವತ್ತ ನಮ್ಮ ವಿಜ್ಞಾನ ಇನ್ನೂ ಶ್ರಮಿಸುತ್ತಲೇ ಇದೆಯಾದರೂ ಅವುಗಳಿಗೆ ಸ್ಪಷ್ಟ ಉತ್ತರ ಮಾತ್ರ ಇನ್ನೂ ದೊರಕುತ್ತಿಲ್ಲ. ಇನ್ನು ದೆವ್ವ, ಆತ್ಮ, ಪ್ರೇತಾತ್ಮಗಳಂತಹ ಅಗೋಚರ ಶಕ್ತಿಗಳ ಬಗ್ಗೆ ತಿಳಿಯಲು ವಿಜ್ಞಾನಿಗಳು ಇನ್ನೂ ಸಂಶೋಧನೆಯಲ್ಲೇ ತೊಡಗಿರುವಾಗಲೇ ನಮ್ಮ ಭಾರತೀಯರಲ್ಲಿ ಇದೇ ಆತ್ಮ, ಪ್ರೇತಾತ್ಮಗಳ ಬಗ್ಗೆ ಅನೇಕ ವಿಚಾರಗಳು ಚಾಲ್ತಿಯಲ್ಲಿವೆ. ಇವುಗಳಲ್ಲಿ ಹೆಚ್ಚಿನ ಪಾಲು ಮೂಢನಂಬಿಕೆಯೇ ಆಗಿದ್ದರೂ ಅವುಗಳಲ್ಲಿ ಸತ್ಯಾಂಶವೂ ಇತ್ತ ಎಂಬ ಸಂಶಯ ಮೂಡದಿರುವುದಿಲ್ಲ. ಇಂತಹ ವಿಚಾರಗಳನ್ನಿಟ್ಟುಕೊಂಡು ಭಾರತೀಯರಿಗಿಂತ ವಿದೇಶಿಯರೇ ಹೆಚ್ಚಿನ ಚಿತ್ರಗಳನ್ನು ಮಾಡಿದ್ದಾರೆ. ಹಾಲಿವುಡ್ನಲ್ಲಿಯೇ ಹೆಚ್ಚಾಗಿ ಈ ಪ್ರೇತಾತ್ಮಗಳ ಚಿತ್ರಗಳು ತಯಾರಾಗಿವೆ. ಅದರಲ್ಲಿಯೂ ಮಮ್ಮಿ ಸೀರೀಸ್ನಲ್ಲಿ ಬಂದ ಚಿತ್ರಗಳು ಸಂಪೂರ್ಣ ಪ್ರೇತಾತ್ಮಗಳಿಗೆ ಸಂಬಂಧಿಸಿದ ಚಿತ್ರಗಳೇ. ಇನ್ನು ಈ ಪ್ರೇತಾತ್ಮಗಳ ಬಗ್ಗೆ ಭಾರತೀಯ ಚಲನಚಿತ್ರ ರಂಗವು ಹಿಂದೆ ಬಿದ್ದಿಲ್ಲ. ಅನಾದಿ ಕಾಲದ ಪಾತಾಳ ಭೈರವಿಯಿಂದ ಆಧುನಿಕವಾಗಿ ತೆರೆಕಂಡ ಚಿತ್ರಗಳವರೆಗೂ ಈ ಪ್ರೇತಾತ್ಮಗಳು ಆವರಿಸಿವೆ.
ದೇವರು ಬರಬೇಕಲ್ಲವೇ? ದೆವ್ವಕ್ಕೆ ವಿರುದ್ಧ ಪದವೇ ದೇವರು ಎಂಬಂತೆ ನಮ್ಮ ಸಂಸ್ಕೃತಿಯಲ್ಲಿ ಬಿಂಬಿಸಲಾಗಿದೆ. ಇಂತಹ ದೆವ್ವ ಅಥವಾ ಪ್ರೇತಾತ್ಮ ಮನುಷ್ಯರ ಮೇಲೆ ಬಂದರೆ ಏನೋ, ಬಂದ ನಿದರ್ಶನಗಳು ಹಲವಾರು ಇವೆಯಲ್ಲ ಎಂದು ನೀವೇ ಹೇಳಬಹುದು. ಅದೇ ರೀತಿಯಲ್ಲಿಯೇ ಮನುಷ್ಯರ ಮೇಲೆ ದೆವ್ವ ಮಾತ್ರವಲ್ಲ, ದೇವರು ಬರುತ್ತಾರೆ ಎಂಬುದನ್ನು ಹಲವು ಕಡೆ ಪ್ರಚಾರದಲ್ಲಿದೆ. ಗಾಳಿ ಆಂಜನೇಯ, ಮಾರಮ್ಮ, ಗಂಗಮ್ಮ ಹೀಗೆ ಹಲವು ದೇವರು ಮಾನವರ ಮೈ ಮೇಲೆ ಆವಾಹನೆಯಾಗಿ ಹಲವರು ಭವಿಷ್ಯ ಹೇಳುವುದನ್ನು ಕೇಳಿದ್ದೇವೆ. ಹಾಗಾದರೆ ಇವೆಲ್ಲವೂ ನಿಜವಾ? ದೆವ್ವ ಆಗಲಿ ದೇವರಾಗಲಿ ಮಾನವರ ಮೈ ಮೇಲೆ ಆವಾಹನೆಯಾಗುವುದು ಸಾಧ್ಯವೇ ಎಂಬ ಪ್ರಶ್ನೆ ನಿಮಗೆ ಮಾತ್ರವಲ್ಲ, ನಮಗೂ ಮೂಡಿದೆ. ಆದರೆ ಇದಕ್ಕೆ ಸ್ಪಷ್ಟ ಉತ್ತರ ನೀಡುವವರೇ ಇಲ್ಲವಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಸಾಗಿ ದೇವರ ಮತ್ತು ಈ ದೇವಗಳು ಮೈ ಮೇಲೆ ಆವಾಹನೆಯಾದಾಗ ಹೇಳುವ ಭವಿಷ್ಯದಲ್ಲಿ ಹಲವು ಸತ್ಯ ಆಗಿರುವುದು ಕೇಳುತ್ತೇವೆ. ಹಾಗಾಗಿಯೇ ಇಂತಹ ನಿಜವಾದ ಜಾಗಗಳ ಬಗ್ಗೆ ಜನರು ತಿಳಿದು ಅದು ಎಷ್ಟೇ ದೂರವಿರಲಿ, ಎಷ್ಟೇ ವೆಚ್ಚವಾಗಲಿ ಹೋಗಿ ಬರಲು ಮಾತ್ರ ಹಿಂದೇಟು ಹಾಕುವುದಿಲ್ಲ. ದೇವರೇ ಆಗದಿದ್ದರೆ ಹೀಗೆ ಹೇಳಲು ಸಾಧ್ಯವಿರುತ್ತಿತ್ತೇ ಎಂಬ ಜನರ ಮುಗ್ಧ ಪ್ರಶ್ನೆಗೆ ಯಾವ ರೀತಿ ಉತ್ತರಿಸಬೇಕು ಎಂಬುದು ವಿಜ್ಞಾನಿಗಳಿಗೂ ಉತ್ತರ ಸಿಗದ ಪ್ರಶ್ನೆಯಾಗಿಯೇ ಉಳಿದಿದೆ. ಇನ್ನು ಇಂತಹ ದೇವರು ದೆವ್ವದ ವಿಚಾರಗಳ ಬಗ್ಗೆ ವೈದ್ಯಕೀಯ ವಿಜ್ಞಾನ ಹೇಳುವುದೇ ಬೇರೆ. ಅದೊಂದು ಮಾನಸಿಕ ಕಾಯಿಲೆ ಎಂಬ ನಿರ್ಧಾರಕ್ಕೆ ನಮ್ಮ ವೈದ್ಯಕೀಯ ವಿಜ್ಞಾನಗಳು ಬಂದಿದ್ದಾರೆ. ಅದು ಸುಳ್ಳು ಎನ್ನಲು ಸಾಧ್ಯವಿಲ್ಲ. ಯಾಕೆಂದರೆ ಈ ಮಾನಸಿಕ ಕಾಯಿಲೆಗಳ ನಿವಾರಣೆಗಾಗಿಯೇ ಬಹಳಷ್ಟು ಮಾನಸಿಕ ತಜ್ಞರಿದ್ದಾರೆ. ಈ ರೀತಿಯ ವರ್ತನೆಯ ಬಗ್ಗೆ ಅನೇಕ ಸಂಶೋಧನೆಗಳು ನಡೆದಿವೆ, ಈಗಲೂ ನಡೆಯುತ್ತಲೇ ಇವೆ. ಹಾಗಿದ್ದರೆ ಸ್ಪಷ್ಟ ಉತ್ತರ ಮಾತ್ರ ವಿಜ್ಞಾನಿಗಳಿಂದಲೂ ಲಭ್ಯವಾಗಿಲ್ಲ. ಹಾಗಾದರೆ ಏನು ಈ ಅಗೋಚರ ಶಕ್ತಿಗಳ ಆಟ? ದೇವರು ಮತ್ತು ದೆವ್ವಗಳು ಇವೆಯಾ ಅಥವಾ ಇಲ್ಲವಾ? ಈ ಬಗ್ಗೆ ನಮ್ಮ CTV ತಂಡ ಯಾವುದೇ ಸಂಶೋಧನೆ ಮಾಡಿಲ್ಲ. ಆದರೆ ಜನರ ನಂಬಿಕೆಗಳನ್ನು ನಿಮ್ಮ ಮುಂದಿಡುವ ಪ್ರಯತ್ನ ಮಾಡಿದೆ ಅಷ್ಟೇ. ಮುಖ್ಯವಾಗಿ ಈ ಪ್ರೇತಾತ್ಮ ದೆವ್ವಗಳು ಮೊದಲು ಉಗಮವಾಗುವುದೇ ಸ್ಮಶಾನದಲ್ಲಿ ಎಂಬ ಬಲವಾದ ನಂಬಿಕೆ ನಮ್ಮ ಜನರಲ್ಲಿ ಬಲವಾಗಿ ಬೇರೂರಿದೆ. ಸ್ಮಶಾನ ಎಂದರೆ ಅದೊಂದು ಕೆಟ್ಟ ಜಾಗ, ಅಲ್ಲಿ ಹೊತ್ತಲ್ಲದ ಹೊತ್ತಲ್ಲಿ ಹೋಗುವುದು ಗಂಡಾಂತರಕ್ಕೆ ಸಮ. ರಣ ಬಡಿಯುತ್ತೆ, ದೆವ್ವ ಹಿಡಿಯುತ್ತೆ, ಪ್ರೇತಾತ್ಮ ಆವಾಹನೆಯಾಗುತ್ತೆ ಎಂಬೆಲ್ಲ ಮಾತುಗಳು ಹಿರಿಯರಿಂದ ಕೇಳಿದ್ದೀವಿ. ಅದೇ ಸ್ಮಶಾನ ದೆವ್ವಗಳು ಬಿಡಿಸುವ ತಾಣವಾದರೆ, ಅಂದರೆ ಸಮಾಧಿ ಇರುವ ಜಾಗ ಸ್ಮಶಾನ. ಅದೇ ಸಮಾಧಿ ಇರುವ ಜಾಗದಲ್ಲಿ ಇಂತಹ ಪ್ರೇತಾತ್ಮಗಳಿಗೆ ವಿಮುಕ್ತಿ ಸಿಕ್ಕರೆ ಪರಿಸ್ಥಿತಿ ಹೇಗಿರುತ್ತೆ ಅಲ್ಲವೇ? ಆದರೆ ಅಲ್ಲಿ ಸಮಾಧಿಯಾಗಿರುವುದು ಸಾಮಾನ್ಯ ಜನರಲ್ಲ, ಸಂತರೆನಿಸಿಕೊಂಡಿರುವ ಮಹನೀಯರ ಸಮಾಧಿಯದು. ಅಂತಹ ಸಂತರು ಸಮಾಧಿಯಾಗಿರುವ ಜಾಗದಲ್ಲಿ ಈ ದೆವ್ವ, ಆತ್ಮ, ಪ್ರೇತಾತ್ಮಗಳನ್ನು ಬಿಡಿಸಿ ಜನರನ್ನು ಆರೋಗ್ಯವಂತರನ್ನಾಗಿ ಮಾಡುವ ಒಂದು ಪವಿತ್ರ ಸ್ಥಳವೇ ಇಂದಿನ ನಮ್ಮ ವಿಸ್ಮಯ ಲೋಕ. ಹೌದಲ್ಲ ವೀಕ್ಷಕರೇ, ದೆವ್ವ, ಪ್ರೇತಾತ್ಮ, ಭೂತ ಮುಂತಾದ ಅತೀಂದ್ರಿಯ ಶಕ್ತಿಗಳ ವಿಚಾರದಲ್ಲಿ ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರು ಒಂದು ಅಜ್ಞಾತ ಭೀತಿಯನ್ನು ಸೃಷ್ಟಿಸಿದ್ದಾರೆ. ಎಳೆಯ ಮಗುವಿನಿಂದ ವೃದ್ಧರವರೆಗೂ ಸುಪ್ತವಾಗಿರುವ ಆ ಭೀತಿ ಘಟನೆಗಳಿಗೆ ಅನುಗುಣವಾಗಿ ಹೊರಹೊಮ್ಮುತ್ತಿರುತ್ತದೆ. ಕತ್ತಲು ಕಂಡರೆ ಭೀತಿ, ಅದು ಮಾನವನ ಸುಪ್ತ ಪ್ರಜ್ಞೆಯಲ್ಲಿ ಅಡಗಿರುವ ಸಾರ್ವತ್ರಿಕ ಭಯವೇ ಅಲ್ಲವೇ? ಇಂತಹ ಅವೆಷ್ಟೋ ವಿಚಾರಗಳು ನಮಗೆ ಅರಿವಿಲ್ಲದ ರೀತಿಯಲ್ಲಿ ನಮ್ಮ ಸುಪ್ತ ಪ್ರಜ್ಞೆಯಲ್ಲಿ ಅಡಗಿವೆ. ಆದರೆ ಕ್ರಿಯೆಗೆ ಪ್ರತಿಕ್ರಿಯೆ ಎಂಬಂತೆ ಅವರು ಹೊರಬರುತ್ತಿರುತ್ತವೆ ಅಷ್ಟೇ. ಇನ್ನು ಆ ಪ್ರೇತಾತ್ಮ ಆವಾಹನೆಯ ಬಗ್ಗೆ ವೈದ್ಯಕೀಯ ವಿಜ್ಞಾನ ಹೇಳುವುದೇ ಒಂದಾದರೆ, ಸನಾತನ ನಂಬಿಕೆಗಳು ಹೇಳುವುದು ಮತ್ತೊಂದು. ಎರಡಕ್ಕೂ ಸ್ಪಷ್ಟ ಪುರಾವೆಗಳಿಲ್ಲ, ಎರಡಕ್ಕೂ ಸ್ಪಷ್ಟ ಉತ್ತರಗಳೂ ಇಲ್ಲ.
ವೈದ್ಯ ಲೋಕಕ್ಕೆ ಸವಾಲೆಸೆಯುವ ರೀತಿಯಲ್ಲಿ ರೋಗಗಳನ್ನು ಗುಣಪಡಿಸುವ ಒಂದು ಸ್ಥಳವಿದ್ದರೆ ಅದು ವೈದ್ಯರಿಂದಲೂ ವಾಸಿಯಾಗದ ಅವೆಷ್ಟೋ ಕಾಯಿಲೆಗಳನ್ನು ಗುಣಪಡಿಸುತ್ತದೆ. ಅದು ₹1 ವೆಚ್ಚವೂ ಇಲ್ಲದೆ ಕಾಯಿಲೆ ವಾಸಿಯಾಗುತ್ತದೆ ಎಂದರೆ ಯಾರಿಗೆ ತಾನೇ ಬೇಡ ಅನ್ನಲು ಸಾಧ್ಯ? ಈ ವಿಚಾರಗಳನ್ನು ತಿಳಿಯೋಣ ಒಂದು ಸಣ್ಣ ವಿರಾಮದ ನಂತರ. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲಾ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಆತ್ಮೀಯ ವೀಕ್ಷಕರಿಗೆಲ್ಲ ಮತ್ತೆ ವಿಸ್ಮಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನೀವು ನೋಡುತ್ತಿರುವ ಜಾಗ ಅಂತಿಂತ ಜಾಗವಲ್ಲ, ಸಂತರೊಬ್ಬರು ಸಮಾಧಿಯಾಗಿರುವ ಪವಿತ್ರ ಜಾಗ. ಈ ಜಾಗದಲ್ಲಿ ದೆವ್ವ, ಭೂತ ಮಾತ್ರವಲ್ಲ, ವೈದ್ಯರಿಗೆ ಸಾಧ್ಯವಾಗದ ಅದೆಷ್ಟೋ ಕಾಯಿಲೆಗಳು ಇಲ್ಲಿ ಗುಣವಾಗಿದೆಯಂತೆ. ಆ ಜಾಗದಲ್ಲಿ 3 ರಾತ್ರಿ ನಿದ್ದೆ ಮಾಡಿ ಅಲ್ಲಿನ ಸಂತರ ಸಮಾಧಿಗೆ ಪೂಜೆ ಮಾಡಿದರೆ ಎಂತಹ ಕಾಯಿಲೆಯಾದರೂ ಗುಣವಾಗುತ್ತದಂತೆ. ಇನ್ನು ದೆವ್ವ, ಪ್ರೇತಾತ್ಮ ವಿಚಾರಗಳು ಇಲ್ಲಿ ಸಾಮಾನ್ಯವಾಗಿದೆ. ಇಲ್ಲಿಗೆ ಬಂದರೆ ಅದು ಯಾವುದೇ ಪ್ರೇತವಾದರೂ ಪರಾರಿಯಾಗಲೇಬೇಕು. ಹೃದಯ ಸಂಬಂಧಿ ಕಾಯಿಲೆಗಳು ಇಲ್ಲಿ ಗುಣವಾದ ನಿದರ್ಶನಗಳಿವೆ ಎನ್ನುತ್ತಾರೆ ಇಲ್ಲಿಗೆ ಬರುವ ಭಕ್ತರು. ಹಾಗಾದರೆ ಇಂತಹ ಪವಿತ್ರ ಜಾಗ ಇರುವುದಾದರೂ ಎಲ್ಲಿ? ಇಲ್ಲಿಗೆ ಹೋಗುವುದಾದರೂ ಹೇಗೆ? ಏನು ಆ ಜಾಗದ ಮಹಿಮೆ ಅಂತೀರಾ? ನೀವೇ ನೋಡಿ. ಮುರುಗಮಲ, ಈ ಹೆಸರು ನೀವು ಕೇಳಿರಬಹುದು. ಎಲ್ಲ ಊರುಗಳಂತೆ ಇದು ಒಂದು ಊರು ಇರಬಹುದು. ಇದರಲ್ಲೇನಿದೆ ವಿಶೇಷ ಅಂತೀರಾ? ಇದೇ ವಿಶೇಷವಿದೆ. ಈ ಮುರುಗಮಲ ಎಂಬ ಊರು ಚಿಂತಾಮಣಿ ತಾಲೂಕಿನಲ್ಲಿರುವ ಒಂದು ಹೋಬಳಿ ಕೇಂದ್ರ. ಆಂಧ್ರದ ಗಡಿಗೆ ಸಮೀಪದಲ್ಲಿರುವ ಈ ಗ್ರಾಮಕ್ಕೆ ಭಾರತದ ಎಲ್ಲ ಮೂಲೆಗಳಿಂದಲೂ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಬರುತ್ತಾರೆ. ಹಾಗೆ ಬರುವ ಭಕ್ತರು ಇಲ್ಲಿಯೇ ವಾರಗಟ್ಟಲೆ ತಂಗಿದ್ದು ಸಂತರ ಸಮಾಧಿಗೆ ಪೂಜೆ ಸಲ್ಲಿಸಿದರೆ ಅವರ ಎಲ್ಲ ಆರೋಗ್ಯ ಸಮಸ್ಯೆಗಳು ಬಗೆಹರಿಯುತ್ತವೆ ಎಂಬ ಬಲವಾದ ನಂಬಿಕೆ ಇಲ್ಲಿಗೆ ಬರುವ ಭಕ್ತರಲ್ಲಿದೆ. ಹಾಗಾಗಿಯೇ ಇಲ್ಲಿಗೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸುತ್ತಾರೆ. ಹಾಗೆ ಬರುವ ಭಕ್ತರು ಇಲ್ಲಿಯೇ ವಿಶಾಲವಾಗಿ ನಿರ್ಮಿಸಿರುವ ಆವರಣದಲ್ಲಿ ಮಲಗಿದ್ದು ಇಲ್ಲಿ ಸೇವೆ ಮಾಡಿ ಗುಣಮುಖರಾಗಿ ಹೋದ ಅದೆಷ್ಟೋ ನಿದರ್ಶನಗಳಿವೆ ಎನ್ನುತ್ತಾರೆ ಇಲ್ಲಿನ ಭಕ್ತರು. ಇಲ್ಲಿ ಮುಖ್ಯವಾದ ವಿಚಾರ ಒಂದಿದೆ.
ಅದು ನಿಜವಾ ಅಥವಾ ಕೇವಲ ವದಂತಿಯ ಎಂಬುದು ನಿಮ್ಮ ಊಹೆಗೆ ಬಿಟ್ಟಿದ್ದು. ಆದರೆ ಇಲ್ಲಿ ನಡೆದಿದೆ ಎನ್ನಲಾದ ಅಂತಹ ಘಟನೆಗಳು ಹಲವಾರು ಇವೆ ಎನ್ನುತ್ತಾರೆ ಇಲ್ಲಿನ ದರ್ಗಾ ಕಮಿಟಿ ಅಧ್ಯಕ್ಷರು. ಇಷ್ಟಕ್ಕೂ ಈ ಕ್ಷೇತ್ರ ಇರುವುದು ಚಿಂತಾಮಣಿ ತಾಲೂಕಿನ ಮುರುಗಮಲ ಎಂಬ ಗ್ರಾಮದಲ್ಲಿ ಎಂದು ಈಗಾಗಲೇ ಹೇಳಿದವಲ್ಲ. ಈ ಕ್ಷೇತ್ರದ ಹೆಸರು ಅಮ್ಮಾಜಾನ್ ಬಾಬಾಜಾನ್ ದರ್ಗಾ. ದರ್ಗಾ ಎಂದರೆ ಮುಸ್ಲಿಮರಿಗೆ ಪರಮ ಪವಿತ್ರವಾದ ಸ್ಥಳ. ಮಹಾನ್ ಸಂತರು ಸಮಾಧಿಯಾಗಿರುವ ಜಾಗವನ್ನು ದರ್ಗಾ ಎಂದು ಕರೆಯಲಾಗುತ್ತೆ. ಅಲ್ಲದೆ ಅಂತಹ ಪವಿತ್ರ ಜಾಗದಲ್ಲಿ ಹಲವು ಪವಾಡಗಳು ನಡೆಯುತ್ತವೆ ಎಂಬ ನಂಬಿಕೆ ಇಲ್ಲಿನ ಜನರಲ್ಲಿದೆ. ಹಾಗಾಗಿಯೇ ಈ ಜಾಗ ಪವಿತ್ರ ಸ್ಥಳವಾಗಿ ಬದಲಾಗಿದೆ. ಆದರೆ ಇದು ಕೇವಲ ನಂಬಿಕೆ ಮಾತ್ರವಲ್ಲ, ಇಲ್ಲಿ ಹಲವಾರು ಪವಾಡಗಳು ನಡೆದ ಕಾರಣದಿಂದಲೇ ಇದು ಇಡೀ ದೇಶ ಮಾತ್ರವಲ್ಲ, ವಿದೇಶದಿಂದಲೂ ಇಲ್ಲಿಗೆ ಭಕ್ತರು ಬರಲು ಕಾರಣವಾಗಿದೆ. ನಾನಾ ಕಾಯಿಲೆಗಳಿಂದ ಬಳಲುತ್ತಿರುವವರು ಬೆಂಗಳೂರು ಮಾತ್ರವಲ್ಲ, ದೆಹಲಿ, ಮಹಾರಾಷ್ಟ್ರದಂತಹ ದೂರದ ನಗರಗಳಲ್ಲಿರುವ ಪ್ರಮುಖ ಆಸ್ಪತ್ರೆಗಳಲ್ಲಿಯೂ ವಾಸಿಯಾಗದ ಅವೆಷ್ಟೋ ಕಾಯಿಲೆಗಳು ಈ ದರ್ಗಾಗೆ ಬಂದು ಹೋದರೆ ವಾಸಿಯಾದ ನಿದರ್ಶನಗಳಿವೆಯಂತೆ. ಅಷ್ಟೇ ಅಲ್ಲ, ರಾತ್ರಿಯ ವೇಳೆ ರೋಗಿಗಳು ಮಲಗಿ ನಿದ್ದೆಯಲ್ಲಿದ್ದರೆ ಸ್ವತಃ ಇಲ್ಲಿ ಸಮಾಧಿಯಾಗಿರುವ ಸಂತ ಬಾಬಾ ಖುದ್ದಾಗಿ ಬಂದು ರೋಗಿಗಳನ್ನು ಆಶೀರ್ವಾದ ಮಾಡಿದ ಅನೇಕ ನಿದರ್ಶನಗಳಿವೆಯಂತೆ. ಹಾಗೆ ಬರುವ ಬಾಬಾ ಕೇವಲ ಆಶೀರ್ವಾದ ಮಾಡುವುದರಿಂದಲೇ ಅದೆಷ್ಟೋ ಜನರ ಕಾಯಿಲೆಗಳು ಗುಣವಾಗಿವೆಯಂತೆ. ಮಾತ್ರವಲ್ಲ, ರಾತ್ರಿಯ ವೇಳೆ ನಿದ್ದೆಯಲ್ಲಿರುವ ರೋಗಿಗಳ ಬಳಿ ಬರುವ ಬಾಬಾ ಅವರಿಗೆ ಆಶೀರ್ವಾದ ಮಾಡುವುದು ಮಾತ್ರವಲ್ಲ, ಶಸ್ತ್ರಚಿಕಿತ್ಸೆಯನ್ನೂ ಮಾಡ್ತಾರಂತೆ. ಹಾಗೆ ರಾತ್ರಿಯ ವೇಳೆ ಬಾಬಾ ಬಂದು ರೋಗಿಗೆ ಶಸ್ತ್ರಚಿಕಿತ್ಸೆ ಮಾಡುವುದು ಕಣ್ಣಿಗೆ ಕಾಣುತ್ತಿದ್ದರೂ ರೋಗಿ ಮಾತ್ರ ಅನಸ್ತೇಷಿಯಾ ಪಡೆದು ಆಪರೇಷನ್ ಥಿಯೇಟರ್ನಲ್ಲಿ ಮಲಗಿರುವ ರೋಗಿಯಂತೆ ಎಲ್ಲಿಯೂ ಕದಲದೇ ಇರುತ್ತಾರಂತೆ. ಅವೆಲ್ಲವೂ ನಿದ್ದೆಯಲ್ಲಿ ನಡೆಯುವಂತೆ ರೋಗಿಗೆ ಭಾಸವಾದರೂ ಬೆಳಗ್ಗೆ ಎದ್ದು ನೋಡಿದರೆ ಶಸ್ತ್ರಚಿಕಿತ್ಸೆ ಮಾಡಿರುವ ಕುರುಹಾಗಿ ಹೊಲಿಗೆಗಳು ಇರುತ್ತವಂತೆ. ಇಂತಹ ಘಟನೆಗಳು ಸಾಕಷ್ಟು ನಡೆದಿವೆ ಎನ್ನುತ್ತಾರೆ ಇಲ್ಲಿನ ದರ್ಗಾ ಕಮಿಟಿ ಅಧ್ಯಕ್ಷರು. ಇವ್ರ ಹೆಸರು ಮುರುಗಮಲೆ ಅಂತ ಇಟ್ಟಿದ್ದೀವಿ. ಸ್ವಾಮಿ ಅವರೇ ಇಟ್ಟಿರೋದು ಮುರುಗಮಲೆ ಅಂತ. ಇದು ಬೆಂಗಳೂರಿಂದ ಸುಮಾರು 80-85 ಕಿಲೋಮೀಟರ್ ಆಗುತ್ತೆ. ಮುರುಗಮಲ್ಲ ಅಂತ ಊರ ಹೆಸರು. ಇಲ್ಲಿ ವಾಸಿಯಾಗಿರೋದು 52 ಜನ ಸ್ವಾಮಿಯವರು, ಗುರುಗಳು ಬಿಜಾಪುರಿಂದ ಬಂದು ಇಲ್ಲಿ ವಾಸ ಆಗಿಬಿಟ್ಟು ಇಲ್ಲೇ ಆತ್ಮ ಹೋಗಿತ್ತು. ಅಕ್ಕಪಕ್ಕ ಸಮಾಧಿಗಳು ಆಗಿದೆ. ಈ ಸ್ವಾಮಿಯವರು ಹೆಸರು ಅಮ್ಮಿಜಾನ್ ಬಾಬಾಜಾನ್ ಅಂತ ಜನಗಳು ಹೇಳ್ತಾರೆ. ಹೆಸರು ಇಟ್ಟಿರೋದು ಅಮ್ಮಿಜಾನ್ ಬಾಬಾಜಾನ್ ಅಂತ ಬಿಟ್ಟು ಕರೀತಾರೆ. ಆದರೆ ಪೂರ್ತಿ ಹೆಸರು ಹಜರತ್ ಸೈಯದ್ ಫಕೀರ್ ಶಾ ವಲಿ ಬಾಬಾಜಾನ್, ಹಜರತ್ ಸೈಯದಾ ಬೀಬಿ ಅಮ್ಮಜಾನ್ ಅಂತ ಬಿಟ್ಟು ಹೇಳ್ತಾರೆ. ಇಲ್ಲಿ ಭೇದ ಭಾವನೆ ಅಂತಬಿಟ್ಟು ಏನಿಲ್ಲ. ಸುಮಾರು ಜನ ಇಲ್ಲಿ ಬಂದ್ಬಿಟ್ಟು ಪರಿಹಾರ ಆಗ್ಬಿಟ್ಟು ಹೋಗ್ತಾರೆ. ದೆವ್ವ ಪಿಶಾಚಿ ಆಗಲಿ, ಹೆಲ್ತ್ ಪ್ರಾಬ್ಲಮ್ ಆಗಲಿ, ಎಲ್ಲದಕ್ಕೂ ಇಲ್ಲಿ ಸ್ವಾಮಿಯವ್ರದ್ದು ಆಶೀರ್ವಾದ ಸಿಗುತ್ತೆ. ಅದರಲ್ಲಿ ಮನುಷ್ಯ ಕಾಯಿಲೆ ಇದ್ಬಿಟ್ಟು ಬರ್ತಾನೆ, ಸ್ವಾಮಿಯವ್ರ ಹತ್ರ ಹೇಳ್ಬಿಟ್ಟು ಮಲಗ್ತಾನೆ. ಆಪ್ರೇಷನ್ಸು ಸಹ ಸ್ವಾಮಿಯವರು ಬಂದ್ಬಿಟ್ಟು ಕನಸ್ನಾಗ ಮಾಡ್ತಾರೆ. ಕನಸಿನಲ್ಲಿ ಪೇಷಂಟ್ ಏನು ನೋಡ್ತಾನೆ, ಬಂದ್ಬಿಟ್ಟು ಆಪ್ರೇಷನ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನೋಡ್ತಾನೆ. ಬೆಳಗ್ಗೆ ಹೊತ್ತು ಎದ್ದು ನೋಡಿದ್ರೆ ಸ್ಟಿಚಸ್ಸು ಸಹ ಅದರಲ್ಲಿ ಸಿಗುತ್ತೆ. ಆ ಥರ ಸುಮಾರು ವರ್ಷದಿಂದ ಈ ಕೆಲಸಗಳು ಕಾರ್ಯಗಳು ನಡೀತಾನೆ ಇದೆ. ಇಲ್ಲಿ ಅಮ್ಮಾಜಾನ್ ಬಾಬಾಜಾನ್ ದರ್ಗಾದಲ್ಲಿ ಬಾಬಾ ಮಾಡುವ ಪವಾಡಗಳು ಇಡೀ ಜಗತ್ತಿನಾದ್ಯಂತ ಪ್ರಖ್ಯಾತಿ ಪಡೆದಿವೆ. ಹಾಗಾಗಿಯೇ ಇಲ್ಲಿಗೆ ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು, ದೆಹಲಿ, ಮಹಾರಾಷ್ಟ್ರ ಮಾತ್ರವಲ್ಲ, ದುಬೈ ಸೇರಿದಂತೆ ಹಲವು ವಿದೇಶಗಳಿಂದಲೂ ಭಕ್ತರು ಆಗಮಿಸಿ ಇಲ್ಲಿನ ಸಂತರ ಸಮಾಧಿಗೆ ಪೂಜೆ ಮಾಡಿ ತೆರಳುತ್ತಾರೆ. ಇಲ್ಲಿಗೆ ಕೇವಲ ರೋಗಿಗಳು ಮಾತ್ರ ಬರುವುದಿಲ್ಲ, ಮಕ್ಕಳಾಗದ ದಂಪತಿಗಳು ಇಲ್ಲಿಗೆ 3 ವಾರ ಬಂದು ಪೂಜೆ ಮಾಡಿ ಹೋದರೆ ಅವರಿಗೆ ತಪ್ಪದೆ ಮಕ್ಕಳಾದ ಅವೆಷ್ಟೋ ನಿದರ್ಶನಗಳಿವೆಯಂತೆ.
ಇನ್ನು ಮದುವೆಯಾಗದ ಹುಡುಗ ಅಥವಾ ಹುಡುಗಿ ಇಲ್ಲಿಗೆ ಬಂದು ಪೂಜೆ ಸಲ್ಲಿಸಿದರೆ ತಪ್ಪದೆ ಕೆಲವೇ ದಿನಗಳಲ್ಲಿ ವಿವಾಹವೂ ಆದ ನಿದರ್ಶನಗಳಿವೆ. ಹಾಗಾಗಿಯೇ ಇಲ್ಲಿಗೆ ದೂರದ ರಾಜ್ಯಗಳಿಂದ ಜನರ ಆಗಮಿಸುತ್ತಾರೆ. ಇನ್ನು ಇಲ್ಲಿಗೆ ಬಂದು ಸಮಸ್ಯೆ ಬಗೆಹರಿಸಿಕೊಂಡು ಹೋದ ಭಕ್ತರು ತಪ್ಪದೆ ಪ್ರತಿ ವರ್ಷ ಇಲ್ಲಿಗೆ ಬಂದು ಸಮಾಧಿ ದರ್ಶನ ಪಡೆದು ತೆರಳುತ್ತಾರೆ. ಇದರಿಂದ ಜೀವನದಲ್ಲಿ ಒಳ್ಳೆಯದಾಗಲಿದೆ ಎಂಬುದು ಅವರ ನಂಬಿಕೆ. ಮುಖ್ಯವಾಗಿ ದರ್ಗಾ ಎಂದರೆ ಮುಸ್ಲಿಮರ ಧಾರ್ಮಿಕ ಕೇಂದ್ರ. ಹಾಗಾಗಿ ಮುಸ್ಲಿಮರಿಗೆ ಮಾತ್ರ ಸೀಮಿತ ಎಂಬ ಭಾವನೆ ಬಹುತೇಕರಲ್ಲಿ ಮನೆ ಮಾಡಿದೆ. ಅದೇ ಕಾರಣಕ್ಕೆ ಹೊರ ರಾಜ್ಯಗಳಿಂದ ಮಾತ್ರವಲ್ಲ, ವಿದೇಶಗಳಿಂದಲೂ ಇಲ್ಲಿಗೆ ಭಕ್ತರು ವರ್ಷಕ್ಕೆ ಒಮ್ಮೆಯಾದರೂ ಬಂದು ಹೋಗುತ್ತಾರಂತೆ. ಇನ್ನು ಅನಾರೋಗ್ಯದಿಂದ ಬಳಲುತ್ತಿರುವ ಸಹಸ್ರಾರು ಮಂದಿ ಇಲ್ಲಿಗೆ ಬಂದು ಇಲ್ಲಿಯೇ ಹಲವಾರು ದಿನಗಳು ಇದ್ದು ಕಾಯಿಲೆಯಿಂದ ಗುಣವಾಗಿ ವಾಪಸ್ಸು ಹೋಗುತ್ತಾರೆ. ಇನ್ನು ಮುಖ್ಯವಾಗಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳ ದಿನ ಇಲ್ಲಿಗೆ ಬರುವ ರೋಗಿಗಳ ಸಂಖ್ಯೆ ತುಂಬಾ ಹೆಚ್ಚಿರುತ್ತದೆ. ಇಲ್ಲಿಗೆ ಬರುವ ಭಕ್ತರ ಅನುಕೂಲಕ್ಕಾಗಿ ದರ್ಗಾ ಕಮಿಟಿಯಿಂದ ಹಲವು ಸೌಲಭ್ಯಗಳನ್ನು ಮಾಡಲಾಗಿದೆ. ರಾತ್ರಿಯ ವೇಳೆ ತಂಗಲು ವ್ಯವಸ್ಥೆ, ಶೌಚಾಲಯಗಳ ನಿರ್ಮಾಣ, ಸ್ನಾನಗೃಹಗಳು, ಎಲ್ಲ ಮೂಲ ಸೌಕರ್ಯಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಹಾಗಾಗಿಯೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದರೂ ಯಾವುದೇ ಅನಾನುಕೂಲವಾಗದಂತೆ ನೋಡಿಕೊಳ್ಳಲಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಮುರುಗಮಲ ಗ್ರಾಮದ ಅಮ್ಮಜಾನ್ ಬಾಬಾಜಾನ್ ದರ್ಗಾದಲ್ಲಿ ನಡೆಯುತ್ತಿರುವ ಪವಾಡಗಳನ್ನು. ಇಲ್ಲಿ ಸ್ವತಃ ಸಂತ ಬಾಬಾರವರೇ ಬಂದು ರೋಗಿಗಳಿಗೆ ಆಶೀರ್ವಾದ ಮಾಡುತ್ತಾರಂತೆ. ಆದರೆ ಅದು ಪಕ್ಕದಲ್ಲಿರುವವರಿಗೆ ಕಾಣುವುದಿಲ್ಲ. ಕೇವಲ ರೋಗದಿಂದ ಬಳಲುತ್ತಿರುವ ವ್ಯಕ್ತಿಗಳಿಗೆ ಮಾತ್ರ ಅದು ಒಂದು ಕನಸಿನಂತೆ ಭಾಸವಾಗುತ್ತದೆಯಂತೆ. ಅಷ್ಟೇ ಅಲ್ಲ, ರಾತ್ರಿಯ ವೇಳೆ ಆ ದರ್ಗಾದಲ್ಲಿ ತಂಗಿರುವ ಅದೆಷ್ಟೋ ರೋಗಿಗಳಿಗೆ ಬಾಬಾರವರು ಬಂದು ಶಸ್ತ್ರಚಿಕಿತ್ಸೆ ಮಾಡಿದ ನಿದರ್ಶನಗಳು ಇವೆಯಂತೆ. ಇದಕ್ಕೆ ಸಾಕ್ಷಿ ಎಂಬಂತೆ ಅಂತಹ ರೋಗಿ ಬೆಳಗ್ಗೆ ಎದ್ದು ನೋಡಿದರೆ ಶಸ್ತ್ರಚಿಕಿತ್ಸೆ ನಡೆದಿರುವ ಕುರುಹಾಗಿ ಹೋಲಿಗೆಗಳು ಇರುತ್ತವೆಯಂತೆ. ಹಾಗಾದರೆ ಅಲ್ಲಿ ನಿಜವಾಗಿಯೂ ಅಂತಹ ಪವಾಡಗಳು ನಡೆದಿದೆಯಾ? ಅಲ್ಲಿನ ಅಮ್ಮಜಾನ್ ಬಾಬಾಜಾನ್ ದರ್ಗಾ ಅಷ್ಟು ಮಹತ್ವ ಪಡೆದಿದೆಯಾ ಎಂಬ ಪ್ರಶ್ನೆಗಳಿಗೆ ಹೌದು ಎನ್ನುತ್ತಾರೆ ಇಲ್ಲಿಗೆ ಬರುವ ಭಕ್ತರು. ಈ ಮುರುಗಮಲ ದರ್ಗಾದಲ್ಲಿ ನಡೆಯುತ್ತಿರುವ ಮತ್ತಷ್ಟು ಪವಾಡಗಳನ್ನು ನೋಡುವುದಕ್ಕೂ ಮೊದಲು ಒಂದು ಸಣ್ಣ ವಿರಾಮ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲಾ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ನಮ್ಮಲ್ಲಿ ಎಲ್ಲಾ ತರಹದ ಕಾಟನ್, ರೇಷ್ಮೆ, ಬನಾರಸ್, ಲೆನಿನ್, ಕ್ರೇಪ್ ಸಿಲ್ಕ್, ವಿಶಾಲ್, ಸುಭಾಷ್, ಸಾಫ್ಟ್ ಸ್ಯಾರೀಸ್, ಕೈಮಗ್ಗದ ಸೀರೆಗಳು, ಮುಲ್ಮುಲ್ ಕಾಟನ್ ಸೀರೆಗಳು ದೊರೆಯುತ್ತವೆ. ಸೀರೆಗಳು ಬೆಲೆ 150 ರೂಗಳಿಂದ ಪ್ರಾರಂಭ. ಕ್ರಾಪ್ ಟಾಪ್, ಲೆಹೆಂಗಾ, ಗೌನ್, ರೆಡಿ ಡ್ರೆಸ್, ಟಾಪ್ಸ್, ಲೆಗಿನ್ಸ್, ಡ್ರೆಸ್ ಮೆಟೀರಿಯಲ್, ಜೀನ್ಸ್ ಟಾಪ್ಸ್ ದೊರೆಯುತ್ತದೆ. ಟಾಪ್ಸ್ 100 ರೂಗಳಿಂದ, ಲೆಗಿನ್ 150 ರೂಗಳಿಂದ ಪ್ರಾರಂಭ. ಎಲ್ಲಾ ತರಹದ ಹೊಲಿಗೆ ಸೌಲಭ್ಯವಿದೆ. ಹ್ಯಾಂಡ್ ಎಂಬ್ರಾಯ್ಡರಿ, ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಲಾಗುತ್ತದೆ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿಸ್ಮಯ ಲೋಕ ಕಾರ್ಯಕ್ರಮಕ್ಕೆ ವೀಕ್ಷಕರಿಗೆಲ್ಲ ಮತ್ತೆ ಸ್ವಾಗತ. ಮುರುಗಮಲ ಗ್ರಾಮದಲ್ಲಿರುವ ಅಮ್ಮಜಾನ್ ಬಾಬಾಜಾನ್ ದರ್ಗಾದಲ್ಲಿ ನಡೆಯುತ್ತಿರುವ ಪವಾಡಗಳ ಬಗ್ಗೆ ಈವರೆಗೂ ನೋಡಿದ್ರಲ್ಲ. ಇಲ್ಲಿಗೆ ಬರುವ ಸಾಮಾನ್ಯ ರೋಗಿಗಳ ವಿಚಾರದ ಬಗ್ಗೆ ನೀವು ಈವರೆಗೂ ನೋಡಿದ್ದೀರಿ. ಇಲ್ಲಿ ಪವಾಡ ಪುರುಷನಾಗಿ ಪ್ರಖ್ಯಾತಿ ಪಡೆದಿರುವ ಸಂತರು ಖುದ್ದಾಗಿ ಬಂದು ರೋಗಿಗಳಿಗೆ ಆಶೀರ್ವಾದ ಮಾಡುತ್ತಾರೆ ಎಂಬ ವಿಚಾರವನ್ನು ತಿಳಿದಿರಿ ಅಲ್ವೇ? ಹಾಗಾದರೆ ಆ ಸಂತ ಬಾಬಾ ಎಲ್ಲಿನವರು, ಇಲ್ಲಿಗೆ ಬಂದು ಯಾಕೆ ನೆಲೆಸಿದರು, ಈ ವಿಚಾರಗಳ ಬಗ್ಗೆಯೂ ತಿಳಿಯೋಣ. ಜೊತೆಗೆ ಈ ದರ್ಗಾದಲ್ಲಿ ಮುಖ್ಯವಾಗಿ ಬರುವ ರೋಗಿಗಳು ಮಾನಸಿಕ ಅಸ್ವಸ್ಥರು ಅಥವಾ
ದೆವ್ವ ಭೂತ ಆವಾಹನೆಯಾದವರೇ ಹೆಚ್ಚು. ಇಂತಹ ಮಾನಸಿಕ ಅಸ್ವಸ್ಥ ರೋಗಿಗಳು ಇಲ್ಲಿಗೆ ಬರುವುದು ಕೇವಲ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ. ಹಾಗಾಗಿಯೇ ನಮ್ಮ ವಿಸ್ಮಯ ತಂಡ ಅಮ್ಮಾಜಾನ್ ಬಾಬಾಜಾನ್ ದರ್ಗಾಗೆ ಅಮಾವಾಸ್ಯೆಯ ದಿನವೇ ಭೇಟಿ ನೀಡಿತ್ತು. ಅಂದು ಆಗಮಿಸಿದ್ದ ಹಲವು ಮಾನಸಿಕ ಅಸ್ವಸ್ಥರ ಸ್ಥಿತಿಗಳು ನಮ್ಮ ಕ್ಯಾಮೆರಾದಲ್ಲಿಯೂ ಸೆರೆಯಾಗಿವೆ. ಅವು ಹೇಗಿವೆ ಎಂಬುದನ್ನು ನೋಡೋಣ ಬನ್ನಿ. ನಾವು ಅಖಿಲ್ ಅಹಮದ್ ಮೈಸೂರವರು ಇಲ್ಲಿ ಮುಜಾವರ್ ಕೆಲಸ ಮಾಡ್ತಾ ಇದ್ದೀವಿ. ಬರೋದು ಜನಕ್ಕೆಲ್ಲ ದುವಾ ಮಾಡಿ ಕಳಿಸ್ತಾ ಇರ್ತೀವಿ. ಇಲ್ಲಿ ಬರೋದು ಜನ ತೊಂದರೆ ಎಲ್ಲ ಪರಿಹಾರ ಆಗ್ತದೆ. ಇಲ್ಲಿ ಎಂತೆಂತೆ ಕಾಯಿಲೆ ಅವರು ಬರ್ತಾರೆ, ಅಮ್ಮಾಜಾನ್ ದರ್ಗಾದಲ್ಲಿ ಹುಷಾರಾಗಿ ಹೋಯ್ತಾರೆ. ಜಾಸ್ತಿ ಗಾಳಿ ಏಟೋರು ಸುಮಾರು ಜನ ಬರ್ತಾ ಇರ್ತಾರೆ. ಅಮ್ಮಾಜ್ಗಳು ಟೈಮಲ್ಲಿನೂ ಜಾಸ್ತಿ, ಬೇರೆ ಟೈಮಲ್ಲಿನೂ ಬರ್ತಾ ಇರ್ತಾರೆ. ಎಲ್ಲ ವಾಸಿಯಾಗಿ ಹೋಯ್ತಾರೆ. ಇಲ್ಲಿ ಅಮ್ಮಾಜಾನ್ ಬಾಜಾನ್ಗೆ ನಂಬ್ಕೊಂಡು ಬಂದಿರೋರಿಗೆ ಯಾವಾಗಲೂ ಬರೀ ಪರಿಹಾರನೇ ಆಗ್ತದೆ. ಇಲ್ಲಿ ವಾಸಿಯಾಗಿ ಹೋಗ್ತಾ ಇರ್ತಾರೆ. ಸುಮಾರು ಕಡೆಯಿಂದ ಜನಗಳು ಬರ್ತದೆ. ಆಂಧ್ರ ಅವರು, ತಮಿಳ್ನಾಡವರು, ಕರ್ನಾಟಕ ಅವರು, ತಮಿಳ್ನಾಡವರು, ಈವನ್ ಮಹಾರಾಷ್ಟ್ರ, ಡೆಲ್ಲಿಯವರು, ಸುಮಾರು ಜನ ಪೂರ್ತಿ ಇಂಡಿಯಾದಿಂದ ಎಲ್ಲ ಜನ ಬರ್ತಾ ಇರ್ತಾರೆ. ಎಲ್ಲರದು ಪರಿಹಾರ ಆಗ್ತದೆ. ಇಲ್ಲಿ ಎಂತೆ ಕಾಯಿಲೆಗೆ ಅವ್ರು ಬರ್ತಾರೆ. ಇಲ್ಲಿ ಎಲ್ಲ ವಾಸಿಯಾಗಿ ಹೋಯ್ತಾ ಇರ್ತಾರೆ. ಇಲ್ಲಿ ನಿದ್ರೆಯಲ್ಲೇ ಕನಸಲ್ಲೇ ಅವ್ರಿಗೆ ಆಪ್ರೇಷನ್ ಕೆಲಸ, ಬೇರೆ ಪರಿಹಾರ ಎಲ್ಲ, ಗಾಳಿ ಏಟು ಎಲ್ಲ ಪರಿಹಾರ ಆಗ್ತದೆ. ಅಮ್ಮಾಜಾನ್ ದರ್ಗಾದಿಂದ ಎಲ್ಲರಿಗೆ ಹುಷಾರಾಗಿ ಹೋಯ್ತಾರೆ. ಇಲ್ಲಿ ಗೋಡೆಗೆ ತಲೆ ಬಡಿಯುತ್ತಾರಲ್ಲ ಮಹಿಳೆ, ಈ ದೃಶ್ಯವನ್ನೊಮ್ಮೆ ನೋಡಿ. ಇವರೆಲ್ಲ ಒಂದಲ್ಲ ಒಂದು ಸಮಸ್ಯೆಯಿಂದ ಬಳಲುತ್ತಿರುವ ರೋಗಿಗಳೇ. ಅದು ಮಾನಸಿಕ ಕಾಯಿಲೆ ಆಗಿರಬಹುದು, ದೈಹಿಕ ಕಾಯಿಲೆ ಆಗಿರಬಹುದು. ಇವರೆಲ್ಲ ವಿವಿಧ ಸಮಸ್ಯೆಗಳಿಂದ ಬಳಲುತ್ತಿರುವ ಕಾರಣ ಮುರುಗಮಲ ಗ್ರಾಮದ ಅಮ್ಮಾಜಾನ್ ಬಾಬಾಜಾನ್ ದರ್ಗಾಗೆ ಆಗಮಿಸಿದ್ದಾರೆ. ಅಲ್ಲದೆ ಹಲವು ದಿನಗಳ ಕಾಲ ಇಲ್ಲಿಯೇ ನೆಲೆಸಿದ್ದಾರೆ. ಹಾಗೆ ನೆಲೆಸಿರುವ ಸಾವಿರಾರು ಮಂದಿಯಲ್ಲಿ ಈ ಗೋಡೆಗೆ ತಲೆ ಚೆಚ್ಚಿಕೊಳ್ಳುತ್ತಿರುವ ಮಹಿಳೆಯೂ ಒಬ್ಬರು. ಈ ಗೋಡೆಯ ಒಳಗೆ ಸಂತ ಬಾಬಾರವರ ಸಮಾಧಿ ಇದೆ. ಇಲ್ಲಿ ಬಂದು ಪ್ರಾರ್ಥಿಸಿದರೆ ಅವರ ಎಲ್ಲ ಸಮಸ್ಯೆಗಳು ಪರಿಹಾರವಾಗಲಿವೆ ಎಂದು ಈಗಾಗಲೇ ಹೇಳಿದನಲ್ಲ. ಅದೇ ಕಾರಣಕ್ಕೆ ತಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೋರಿ ಈ ಮಹಿಳೆ ಹೀಗೆ ಸಂತ ಬಾಬಾರವರ ಸಮಾಧಿ ಇರುವ ಗೋಡೆಗೆ ತಲೆ ಚೆಚ್ಚಿಕೊಳ್ಳುತ್ತಿದ್ದಾರೆ. ಇನ್ನು ಇತ್ತ ಗಮನಿಸಿ. ಈ ವೀಲ್ ಚೇರ್ನಲ್ಲಿ ಕುಳಿತಿರುವ ಮಹಿಳೆಗೂ ಕಾಲಿನ ಸಮಸ್ಯೆ ಇದೆ. ಇದೇ ಕಾರಣಕ್ಕೆ ಹಲವು ದಿನಗಳ ಮಟ್ಟಿಗೆ ಈ ದರ್ಗಾದಲ್ಲಿ ಸೇವೆ ಸಲ್ಲಿಸಲು ಬಂದಿದ್ದಾರೆ. ಹಾಗೆ ಬಂದಿರುವ ಮಹಿಳೆಗೆ ತಾಯಿತ ನೀಡುವುದು, ಮಂತ್ರ ಹಾಕುವ ಕೆಲಸವನ್ನು ಮಾಡುತ್ತಿರುವವರು ಇದೇ ಅಮ್ಮಾಜಾನ್ ಬಾಬಾಜಾನ್ ದರ್ಗಾದಲ್ಲಿರುವ ಸಂತರು. ಮಾನಸಿಕ ಮತ್ತು ದೈಹಿಕ ಅಸ್ವಸ್ಥತೆಯಿಂದ ಇಲ್ಲಿಗೆ ಆಗಮಿಸುವ ಅದೆಷ್ಟೋ ಮಂದಿಗೆ ಇವರು ನೀಡುವ ಸಣ್ಣ ಸಾಂತ್ವನವೇ ಅವರ ಕಾಯಿಲೆಯನ್ನು ಗುಣಪಡಿಸುತ್ತವೆ ಎಂಬುದು ಅವರ ಬಲವಾದ ನಂಬಿಕೆ. ಹಾಗಾಗಿಯೇ ಅವರು ದೂರದ ಊರುಗಳಿಂದ ಇಲ್ಲಿಗೆ ಬಂದು ತಮ್ಮ ಕಷ್ಟಗಳನ್ನು ಹೇಳಿಕೊಳ್ಳುವ ಜೊತೆಗೆ ಪರಿಹರಿಸಿಕೊಂಡು ಹೋಗುತ್ತಾರೆ ಎನ್ನುತ್ತಾರೆ. ನಾವು ಆಂಧ್ರದಿಂದ ಬಂದಿದ್ದೀನಿ ಇಲ್ಲಿಗೆ, ಕರ್ನಾಟಕಕ್ಕೆ. ಫಸ್ಟ್ ನಮ್ಮ ಅಣ್ಣಕ್ಕೆ ಇಬ್ಬರು ಹುಡುಗಿ ಮತ್ತು ಹುಡುಗ ಬೇಕಂತ ಇಲ್ಲಿ ಬಂದಿದ್ದೀನಿ, ಹೆಣ್ಮಗು. ಮತ್ತು ಒಂದು ವರ್ಷ ಆಮೇಲೆ ಇವ್ರಿಗೆ ಹೆಣ್ಣಾಯಿತು. ಅದಕ್ಕೆ ವರ್ಷ ಇಲ್ಲಿ ವರ್ಷ ಬರ್ತಾ ಇರ್ತೀನಿ. ಒಂದು ವರ್ಷಕ್ಕೆ ಒಂದು 2 ತಿಂಗಳು 3 ಸಲ ಬರ್ತಾ ಹೋಗ್ತಾ ಇರ್ತೀನಿ. ಇಲ್ಲಿ ಏನೋ ಮನಸ್ಸು ತಗೊಳ್ಳಿ, ಅದಾಗತ್ತೆ. ನೀವೇನೋ ಇಲ್ಲಿ ಬಂದು ಏನೋ ಮಾಡ್ಕೊಂಡು ಹೋಗ್ಬೇಕಂದ್ರೆ ಇಲ್ಲಿ ಒಂದು ಮನಸ್ಸಲ್ಲೇ ಹಾಕ್ಕೋಬೇಕು. ನಿಜವಾಗಲೂ ಆಗುತ್ತೆ. ಇದು ಒಂದು 10 ವರ್ಷನೇ ಬರ್ತಾ ಇದ್ದೀನಿ. ಕೇಳಿದ್ರಲ್ಲ, ಇವರು ಆಂಧ್ರ ಪ್ರದೇಶದ ರಾಯಚೋಟಿಯಿಂದ ಬಂದಿದ್ದಾರಂತೆ. ಕಳೆದ 10 ವರ್ಷಗಳಿಂದ ಪ್ರತಿ ವರ್ಷ ಇಲ್ಲಿಗೆ ಬರುತ್ತಿದ್ದಾರಂತೆ. ಇಲ್ಲಿಗೆ ಬಂದಿದ್ದರಿಂದಲೇ ಇವರ ಎಲ್ಲ ಸಮಸ್ಯೆಗಳು ಬಗೆಹರಿದಿವೆ ಎಂದು ಹೇಳುತ್ತಿದ್ದಾರೆ. ಅದೇ ಕಾರಣಕ್ಕೆ ಇವರಿಗೆ ಈಗಾಗಲೇ ಹೆಣ್ಣು ಮಕ್ಕಳು ಆಗಿದ್ದು ಮತ್ತೊಂದು ಗಂಡು ಮಗು ಬೇಕು ಎಂದು ಈ ದರ್ಗಾದಲ್ಲಿ ಸಂತರನ್ನು ಬೇಡಿಕೊಂಡಿದ್ದಾರಂತೆ.
ಅದು ತಪ್ಪದೇ ನೆರವೇರಲಿದೆ ಎಂಬುದು ಅವರ ವಿಶ್ವಾಸ. ಇವರ ಮಾದರಿಯಲ್ಲಿಯೇ ಇಲ್ಲಿಗೆ ಬರುವ ಭಕ್ತರ ಸಂಖ್ಯೆ ಸಾವಿರಾರು ಸಂಖ್ಯೆಯಲ್ಲಿದೆ. ಹಾಗೆ ಬಂದವರಿಗೆ ಇಲ್ಲಿನ ಸಂತ ಬಾಬಾಜಾನ್ ಬಾರಿಗೈಯಲ್ಲಿ ಕಳುಹಿಸದ ಉದಾಹರಣೆ ಇಲ್ಲ ಎಂಬುದು ಅವರ ಬಲವಾದ ನಂಬಿಕೆ. ಇನ್ನು ಇತ್ತ ನೋಡಿ, ನೀವು ತೆಲುಗು ಸಿನಿಮಾ ಸರ್ದಾರ್ ಪಾಪಾರಾಯುಡು ನೋಡಿದರೆ ನಿಮಗೆ ಒಂದು ಸನ್ನಿವೇಶ ನೆನಪಾಗಬಹುದು. ಅದರಲ್ಲಿ NT ರಾಮಾರಾವ್ ಅವರನ್ನು ಬ್ರಿಟಿಷರು ಇದೇ ಮಾದರಿಯಲ್ಲಿ ಸರಪಳಿಗಳಿಂದ ಕಟ್ಟಿ ಎಳೆದೊಯ್ಯುವ ದೃಶ್ಯ. ಇದು ಥೇಟ್ ಆಗೇ ಇದೆಯಲ್ವಾ? ಈತನು ಸ್ವಾತಂತ್ರ್ಯ ಹೋರಾಟಗಾರನೂ ಅಲ್ಲ, ಹಾಗೆ ಎಳೆದುಕೊಂಡು ಹೋಗುತ್ತಿರುವವರು ಬ್ರಿಟಿಷರೂ ಅಲ್ಲ. ಬದಲಿಗೆ ಈತನೊಬ್ಬ ಮಾನಸಿಕ ಅಸ್ವಸ್ಥ. ಇದೇ ದರ್ಗಾ ಭಾಷೆಯಲ್ಲಿ ಹೇಳುವುದಾದರೆ ಪ್ರೇತಾತ್ಮ ಆವಾಹನೆಯಾದ ಯುವಕ. ಈತನ ಮೈಯಲ್ಲಿ ಪ್ರೇತಾತ್ಮ ಆವಾಹನೆಯಾಗಿರುವ ಕಾರಣ ಈತನು ಅದು ಯಾವ ರೀತಿಯಲ್ಲಿ ವರ್ತಿಸುತ್ತಿದ್ದಾನೋ ಗೊತ್ತಿಲ್ಲ. ಆತನ ವರ್ತನೆಗೆ ರೋಸಿ ಹೋಗಿ ಹೀಗೆ ಸರಪಳಿಗಳಿಂದ ಬಿಗಿದು ಕಟ್ಟಿದ್ದಾರೆ. 2 ಕಾಲುಗಳನ್ನು ಬಿಗಿದು ಒಂದು ಸರಪಳಿ ಹಾಕಿದ್ದರೆ ಕೈಗಳಿಗೂ ಸರ್ಪಗಳಿಗಳನ್ನು ಕಟ್ಟಿ ಯಾವುದೋ ಕ್ರೂರ ಮೃಗವನ್ನು ಎಳೆದೊಯ್ಯುವಂತೆ ಎಳೆದೊಯ್ಯುತ್ತಿದ್ದಾರೆ. ಇಲ್ಲಿ ವಾಸಿಯಾಗಿರೋರು ಗುಣ ಇಲ್ಲ ಅಂಥವರು ಮತ್ತು ದೇವ ಪಿಶಾಚಿ ಹಿಡ್ಕೊಂಡಿರೋರು ಎಲ್ಲರೂ ಬರ್ತಾರೆ. ಆದರೆ ತಕ್ಷಣವೇ ಇಲ್ಲಿ ವಾಸಿ ಆಗೋದು ಆಗಲ್ಲ, ಜನಗಳಿಗೆ ಇರಬೇಕಾಗಿರ್ತದೆ. ಇಲ್ಲಿ ವಾಸಿ ಆಗೋದಕ್ಕೆ ಸ್ವಾಮಿದು ಜಾಗನೂ ಇದೆ. ಸುಮಾರು ಜನ ಬಂದ್ಬಿಟ್ಟು ಇಲ್ಲಿ ನಿದ್ದೆನೂ ಮಾಡ್ತಾರೆ. ಕನಸಿನಾಗೂ ಬಂದು ಸ್ವಾಮಿಯವರು ಪರಿಹಾರ ಮಾಡೋದಕ್ಕೆ ಆಶೀರ್ವಾದ ಕೊಡ್ತಾರಪ್ಪ. ಅದಕ್ಕೋಸ್ಕರ ಸ್ವಾಮಿಯವರು ಬಂದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವರು ಕಾಯ್ಕೊಂಡು ಇಲ್ಲಿ ಸುಮಾರು ದಿವಸಗಳು ಇದ್ಬಿಟ್ಟು ವಾಸಿ ಆಗ್ಬಿಟ್ಟು ಗುಣ ಆಗ್ಬಿಟ್ಟು ಹೋಗ್ತಾರೆ. ಜಾಗದಿಂದ ಬರ್ತಾರಪ್ಪ. ದಿಲ್ಲಿ, ಬಾಂಬೆ, ಆಂಧ್ರ ಮತ್ತು ಮಹಾರಾಷ್ಟ್ರನಿಂದ ಇವಾಗ ಪೇಷಂಟ್ ಬಂದರು. ಅವರು ಏನೋ ಡಾಕ್ಟ್ರ್ ಹತ್ರ ತೋರಿಸ್ಬಿಟ್ಟು ಗುಣ ಆಗಿಲ್ಲ ಅಂತಂದ್ಬಿಟ್ಟು ಬಂದಿದ್ದಾರೆ. ಅವ್ರಿಗೂ ಸಹ ಎಲ್ರಿಗೂ ಆಶೀರ್ವಾದ ಸಿಗುತ್ತೆ. ಸುಮಾರು ಕಾಯಿಗಳು ಇದು ಅನ್ಬಿಲಿವೇಬಲ್ ಕಾಯಿಲೆಗಳು ಇರುತ್ತಲ್ಲ, ಡಾಕ್ಟ್ರು ವಾಸಿ ಮಾಡೋದಕ್ಕೆ ಆಗೋದಿಲ್ಲ ಅಂಥದ್ದು ಕಾಯಿಲೆನೂ ಇಲ್ಲ. ಈತನಿಗೆ 90 ದಿನಗಳ ಕಾಲ ಇದೇ ದರ್ಗಾದಲ್ಲಿಟ್ಟುಕೊಂಡು ಹೀಗೆ ಪ್ರತಿನಿತ್ಯ ದರ್ಗಾವನ್ನು 3 ಸುತ್ತು ಹಾಕಿಸುವುದು, ಸಂತ ಬಾಬಾರ ಸಮಾಧಿಗೆ ಸುತ್ತು ಹಾಕಿಸುವುದು ಮಾಡ್ತಾರಂತೆ. ಸಾಲದೆಂಬಂತೆ ಇಲ್ಲಿನ ಸಂಪ್ರದಾಯದಂತೆ ಮಂತ್ರ ಹಾಕುವುದು, ತಾಯತ ಕಟ್ಟುವುದು ಸೇರಿದಂತೆ ಹಲವು ನಿಯಮಗಳನ್ನು ಪಾಲಿಸಿದರೆ ತಪ್ಪದೇ ಗುಣವಾಗುತ್ತಾನೆ ಎಂಬ ವಿಶ್ವಾಸ ಈ ದರ್ಗಾ ಕಮಿಟಿಯ ಸದಸ್ಯರಿಗಿದೆ. ಹಾಗಾಗಿಯೇ ಈತನು ಮತ್ತೊಬ್ಬರಿಗೆ ಹಾನಿ ಮಾಡದಿರಲಿ ಎಂಬ ಉದ್ದೇಶದಿಂದ ಈತನನ್ನು ಹೀಗೆ ಸರಪಳಿಗಳಿಂದ ಕಟ್ಟಲಾಗಿದೆ. ಈತ ಸಂಪೂರ್ಣ ಗುಣಮುಖನಾಗುತ್ತಲೇ ಸಾಮಾನ್ಯರಂತೆ ಕಳುಹಿಸಿಕೊಡಲಾಗುತ್ತದೆ ಎನ್ನುತ್ತಾರೆ ಈ ದರ್ಗಾ ಸಮಿತಿಯವರು. ಇಂತಹ ಅವೆಷ್ಟೋ ಸಮಸ್ಯೆಗಳು ಈ ದರ್ಗಾಗೆ ಬಂದು ನಂತರ ಸಹಸ್ರಾರು ಮಂದಿಗೆ ಗುಣವಾದ ನಿದರ್ಶನಗಳಿವೆ ಎನ್ನುತ್ತಾರೆ ಇಲ್ಲಿನ ದರ್ಗಾ ಸಮಿತಿಯ ಸದಸ್ಯರು ಮಾತ್ರವಲ್ಲ, ಇಲ್ಲಿಗೆ ಬರುವ ಭಕ್ತರು ಕೂಡ. ಹಾಗಾಗಿಯೇ ಇಲ್ಲಿಗೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದಾರೆ. ಆದರೆ ಇದು ಮೂಢನಂಬಿಕೆಯೋ ಜನರ ಮರುಳೋ ಎಂದು ತೆಗೆದುಹಾಕುವವರಿಗೆ ಕೊರತೆ ಇಲ್ಲ. ಅವರವರ ನಂಬಿಕೆ ಅವರವರಿಗೆ ಬಿಟ್ಟಿದ್ದು. ನೀವು ನಂಬುವುದಾದರೆ ನಂಬಿ, ಒಮ್ಮೆ ಮುರುಗಮಲ್ಲ ಅಮ್ಮಾಜಾನ್ ಬಾಬಾಜಾನ್ ದರ್ಗಾಗೆ ಭೇಟಿ ನೀಡಿ. ನೀವು ನಂಬುವುದಿಲ್ಲ ಎನ್ನುವುದಾದರೆ ಇದರ ಬಗ್ಗೆ ಚರ್ಚೆ ಬೇಡ ಎಂದು ಹೇಳುತ್ತಾ ಇಂದಿನ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ಮತ್ತೊಂದು ವಿಸ್ಮಯಕಾರಿ ವಿಚಾರದೊಂದಿಗೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಮುರುಗಮಲ್ಲ ಗ್ರಾಮದ ಅಮ್ಮಾಜಾನ್ ಬಾಬಾಜಾನ್ ದರ್ಗಾದಲ್ಲಿ ನಡೆಯುತ್ತಿರುವ ಪವಾಡಗಳನ್ನು. ಇಲ್ಲಿ ಮಾನಸಿಕ ಅಸ್ವಸ್ಥರಾಗಿ ಬಂದವರು ಮಾಮೂಲಿಯಾಗಿ ವಾಪಸ್ ಹೋಗ್ತಾರೆ. ಅನಾರೋಗ್ಯದಿಂದ ಬಂದವರು ಆರೋಗ್ಯವಂತರಾಗಿ ಹೋಗ್ತಾರೆ. ಅಷ್ಟೇ ಅಲ್ಲ, ಮಕ್ಕಳಾಗದವರಿಗೆ ಮಕ್ಕಳೂ ಆಗುತ್ತಂತೆ. ಇಷ್ಟೆಲ್ಲ ಮಹಿಮೆಗಳಿರುವ ಈ ಕ್ಷೇತ್ರದಲ್ಲಿ ಖುದ್ದು ಸಂತ ಬಾಬಾ ಅವರೇ ಭಕ್ತರಿಗೆ ಕಾಣಿಸಿ ಆಶೀರ್ವಾದ ಮಾಡ್ತಾರಂತೆ. ಮಾತ್ರವಲ್ಲ,
ಹಲವರಿಗೆ ಆಪರೇಷನ್ ಕೂಡ ಮಾಡಿರುವುದಾಗಿ ಹೇಳಿದ್ದನ್ನು ನೀವೆಲ್ಲ ಕೇಳಿದ್ರಲ್ಲ. ಇವುಗಳ ಸತ್ಯಾಸತ್ಯತೆ ನಿಮಗೆ ಬಿಟ್ಟಿದ್ದು. ಇಲ್ಲಿನ ಮಹತ್ವದ ಬಗ್ಗೆ ತಿಳಿಸುವುದು ಮಾತ್ರ ನಮ್ಮ ಜವಾಬ್ದಾರಿ. ಈ ಕ್ಷೇತ್ರದಲ್ಲಿ ನಡೆಯುವ ಪವಾಡಗಳು ನಿಮಗೆ ಇಷ್ಟ ಆಗಿದೆ ಎಂದು ಭಾವಿಸಿ ಮತ್ತೊಂದು ವಿಸ್ಮಯಕಾರಿ ವಿಚಾರದೊಂದಿಗೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ.